ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಘೋಷಣೆಯಾಗಿದೆ. ನಳಿನ್ ಕುಮಾರ್ ಕಟೀಲ್ ಕೈ ತಪ್ಪಿದಂಥ ಟಿಕೆಟ್. ನಳಿನ್ ಕುಮಾರ್ ಕಟೀಲ್ ನಿಕಟಪೂರ್ವ ಬಿಜೆಪಿ ರಾಜ್ಯಾಧ್ಯಕ್ಷ, ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಈಗ ಬಿಜೆಪಿ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ಫ್ಯಾಕ್ಟ್ ನಳಿನ್ ಕುಮಾರ್ ಕಟೀಲ್ಗೆ ಕೈ ತಪ್ಪಿದಂಥ ಟಿಕೆಟ್ BL ಸಂತೋಷ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥ ನಳಿನ್ ಕುಮಾರ್ ಕಟೀಲ್ಗೆ ಹೈಕಮಾಂಡ್ ಮಣೆ ಹಾಕಿಲ್ಲ, ಬದಲಾಗಿ ಬ್ರಿಜೇಶ್ ಚೌಟಾಗೆ ಮಣೆ ಹಾಕಿದೆ. ಒಟ್ಟಿನಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ನಿಜಕ್ಕೂ ಒಂದು ಅಚ್ಚರಿಯ ಡೆವಲಪ್ಮೆಂಟ್. ಯಾಕೆಂದರೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಅನೇಕರು ಮಾತನಾಡಿದ್ರು, ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ. ಅಂತಿಮವಾಗಿ ಬ್ರಿಜೇಶ್ ಚೌಟಾಗೆ ನೀಡಲಾಗಿದೆ. ಬಿಜೆಪಿಯ 20 ಕ್ಷೇತ್ರಗಳನ್ನು ನೋಡೋದಾದ್ರೆ ಸುಮಾರು ಹೊಸ ಮುಖಗಳಿಗೂ ಕೂಡ ಘೋಷಣೆ ಮಾಡ್ತಾ ಇದೆ. ಅದೇ ರೀತಿ ಹಳೆ ನಾಯಕರನ್ನ ಕೂಡ ವಿಶ್ವಾಸಕ್ಕೆ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಎರಡು ಅಚ್ಚರಿಯ ಸಂಗತಿಗಳು. ಒಂದು, ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದ್ದು. ಅಫ್ಕೋರ್ಸ್ ಕಳೆದ 2 ದಿನಗಳಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ಮಾತುಗಳು ಬಲವಾಗಿ ಕೇಳಿಬಂದಿತ್ತು. ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಬಿಜೆಪಿ ಮಣೆ ಹಾಕಿದೆ. ಇದಕ್ಕೆ ಕಾರಣ ಏನು? ಒಂದು ಕಡೆಗೆ ಯದುವೀರ್ ಅವರ ಮಾವ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾಬಿ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಯಾಕಂದರೆ ರಾಜಸ್ಥಾನದ ಮೂಲದವರಾಗಿರುವಂಥ ಡುಂಗರ್ಪುರ್ ಅಂದರೆ ಯದುವೀರ್ ಅವರ ಮಾವ ಡುಂಗರ್ಪುರ್ ಅವರು ಬಿಜೆಪಿಯ ಹೈಕಮಾಂಡ್ಗೆ ಕೂಡ ಅತ್ಯಾಪ್ತರು. ಹೀಗಾಗಿ ಅವರ ಲಾಬಿ ಕೂಡ ಒಂದು ಕಾರಣ. ಅದರ ಜೊತೆಗೆ ಮೈಸೂರಿನಲ್ಲಿ ಮೈಸೂರು ರಾಜಮನೆತನಕ್ಕೆ ತನ್ನದೇ ಅಂತ ಹೆಸರು ಕೂಡ ಇದೆ. ಹಿಂದೆ ಶ್ರೀಕಂಠದತ್ತ ಒಡೆಯರು ಕೂಡ ಸಂಸದರಾಗಿ 4 ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ರು. ಆದರೆ ಪ್ರತಾಪ್ ಸಿಂಹ ಅವರನ್ನು ಯಾಕೆ ಕಣಕ್ಕಿಳಿಸಲಿಲ್ಲ? ಈ ಒಂದು ಪ್ರಶ್ನೆ ಅನೇಕರಿಗೆ ಇನ್ನೂ ಕೂಡ ದೊಡ್ಡದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಇದು ಒಂದು ಭಾಗ. ಇದರ ಜೊತೆಗೆ ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ಬಿಜೆಪಿ ಟಿಕೆಟ್ ಕೊಡದೇ ಇರುವಂಥದ್ದು ಅಚ್ಚರಿಯ ಸಂಗತಿ. ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸ್ಥಳೀಯ ನಾಯಕರು ಸಾಕಷ್ಟು ಆರೋಪವನ್ನು ಮಾಡಿದರು, ವಿರೋಧವನ್ನು ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಒಂದು ರೀತಿಯ ಅಭಿಯಾನವನ್ನೇ ಆರಂಭ ಮಾಡಿದರು. ಅಂತಿಮವಾಗಿ ಈಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಬಿಜೆಪಿ ಮಣೆ ಹಾಕಿದೆ. ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯ ನಿಕಟಪೂರ್ವ ರಾಜ್ಯಾಧ್ಯಕ್ಷ, ಯಾವುದೋ ಹಳೆ ಅಧ್ಯಕ್ಷ ಆಗಿದ್ದ ಅಥವಾ ಸಾಕಷ್ಟು ವರ್ಷಗಳ ಹಿಂದೆ ಆಗಿರುವಂಥ ಅಧ್ಯಕ್ಷರಾಗಿದ್ದರೆ ಬೇರೆ ಪ್ರಶ್ನೆ. ಆದರೆ ಕಳೆದ ಬಾರಿ ಸುಮಾರು 1 ವರ್ಷದ ಹಿಂದೆ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಅವರೇ ವಿಧಾನಸಭೆಯ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿ ವಿಧಾನಸಭೆ ಟಿಕೆಟನ್ನು ಅವರೇ B.Pharmಗೆ ಸಹಿ ಹಾಕುವ ಮೂಲಕ ಹಂಚಿಕೆ ಮಾಡಿದರು. ಆದರೆ ಈಗ ನಳಿನ್ ಕುಮಾರ್ ಕಟೀಲ್ಗೆ ಈಗ ಯಾವುದೇ ರೀತಿಯಂಥ ಪ್ರಾಮುಖ್ಯತೆ ಬಿಜೆಪಿ ನೀಡ್ತಾ ಇದೆ. ಯಾಕೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಅದೇ ರೀತಿ ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಕೂಡ ಶಾಕ್ ಸಿಗತ್ತೆ ಅನ್ನುವಂಥ ಮಾತು ಕೇಳಿಬಂದಿತ್ತು. ಸಿದ್ದೇಶ್ವರ್ಗೆ ಟಿಕೆಟ್ ಇಲ್ಲ, ಅವ್ರ ಕುಟುಂಬಕ್ಕೂ ಕೂಡ ಟಿಕೆಟ್ ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳಲಾಗಿತ್ತು. ಆದರೆ ಸಿದ್ದೇಶ್ವರ್ ಕುಟುಂಬಕ್ಕೆ ಕೊನೆಗೂ ಕೂಡ ನೀಡಲಾಗಿದೆ. ಇನ್ನು ನಾಯಕರು ಮಾತನಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ? ಸ್ವಲ್ಪ ಹಿಂಗೆ ಈ ಕಡೆ ಬಾ, ಸುಟ್ಟು ಬಾ. ಹಲೋ ಬಂದರು ಬಲೆ ಫಿರ ಬಲೆ ಅಲ್ಲಿ ಬಿಡಿ ಅವ್ರಿಗೆ ದಾರಿ ಸರ್. ಅಕ್ಲೊಂಜಿ ಬರ ರಂದೀಪ್ ಪ್ಲೇ ಸಶನ್ ಅಣ್ಣ ರೆಡಿಯಾ? ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಇವತ್ತು ಘೋಷಣೆ ಮಾಡಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯವನ್ನು ಸ್ವಾಗತಿಸ್ತೇನೆ. ಕಳೆದ 15 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ದೊಡ್ಡ ಅವಕಾಶಗಳನ್ನು ಕೊಟ್ಟಿದೆ. 15 ವರ್ಷಗಳಿಂದ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಪಾರ್ಟಿ ಹಿರಿಯರು ನನ್ನನ್ನು ಗುರುತಿಸಿ ಅವಕಾಶಗಳನ್ನು ಕೊಟ್ಟಿದ್ದರು. ಮತ್ತು ಕಾರ್ಯಕರ್ತರು ಅಹೋರಾತ್ರಿ ದುಡಿದು ನನ್ನನ್ನು ಗೆಲ್ಲಿಸಿದ್ದಾರೆ, ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ. ವಿಶೇಷವಾಗಿ ಈ ಕ್ಷೇತ್ರದ ಮತದಾರ ಬಂಧುಗಳು, ದೇವರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದೇವೆ. 5 ವರ್ಷಗಳ ಕಾಲ UPA ಕಾಲಘಟ್ಟ ಮತ್ತು 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಆಡಳಿತದ ಕಾಲಘಟ್ಟ, ಎರಡೂ ಅವಕಾಶಗಳು ನನಗೆ ಸಿಕ್ಕಿದ್ದಾವೆ. ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ
ಯೋಜನೆಗಳನ್ನು ಹಾಕುವಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು ಪಾರ್ಟಿ ಹಿರಿಯರು ನನಗೆ ಕೊಟ್ಟಿದ್ದರು. ಆವತ್ತಿಂದ ಇವತ್ತಿನವರೆಗೆ ಪಾರ್ಟಿಯ ಎಲ್ಲ ಹಿರಿಯರು ನನ್ನನ್ನು ಬೆಳೆಸಿದ್ದಾರೆ. ಸಂಘ ಪರಿವಾರದ ಎಲ್ಲ ಹಿರಿಯರು ನನಗೆ ಆಶೀರ್ವಾದಗಳನ್ನು ಮಾಡಿದ್ದಾರೆ. ಹಾಗೆ ಬಹಳ ಸಂತೋಷಪೂರ್ವಕವಾಗಿ ಈ ಕಾರ್ಯವನ್ನು ಮಾಡಿದ್ದೇನೆ. ನಾನು ಯಾವುದೇ ಅಪೇಕ್ಷೆಗಳಿಟ್ಟು ರಾಜಕಾರಣಕ್ಕೆ ಬಂದವಲ್ಲ. ಇವತ್ತು ಹೊಸ ಯುವಕರು ಬರಬೇಕು, ಹೊಸದನ್ನು ಬೆಳಿಬೇಕು, ಪಾರ್ಟಿ ಇನ್ನಷ್ಟು ಕಾರ್ಯಚಟುವಟಿಕೆಗಳು ವಿಸ್ತಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯ ತೀರ್ಮಾನಗಳನ್ನು ಪಾರ್ಟಿ ತಗೊಂಡಿದೆ. ಇದನ್ನು ನಾನು ಸ್ವಾಗತಿಸ್ತೇನೆ. ವಿಶೇಷವಾಗಿ ನನಗೆ ಲೋಕಸಭಾ ಸದಸ್ಯನಾದ ಮೇಲೆ ರಾಜ್ಯದ ಉಪಾಧ್ಯಕ್ಷನಾಗಿ ಮಾಡಿದರು. ಪಾರ್ಟಿಯಲ್ಲಿ ನನಗೆ ಕೇರಳದ ಪ್ರಭಾರಿಯಾಗಿ ನಿಯುಕ್ತಿ, ಸಹ ಪ್ರಭಾರಿಯಾಗಿ 4 ವರ್ಷಗಳ ಕಾಲ ಕೆಲಸ ಮಾಡೋದಕ್ಕೆ ಅವಕಾಶಗಳನ್ನು ಕೊಟ್ಟರು. ರಾಜ್ಯದ ಅಧ್ಯಕ್ಷನಾಗಿ 4.5 ವರ್ಷಗಳ ಕಾಲ ಕೆಲಸ ಮಾಡುವಂಥ ಅವಕಾಶಗಳನ್ನು, ದೊಡ್ಡ ಅವಕಾಶವನ್ನು ಪಾರ್ಟಿ ಕೊಟ್ಟಿದೆ. ಅತಿ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಪಾರ್ಟಿಯವರು ನನ್ನ ಮೇಲೆ ಗೌರವ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇವತ್ತು 15 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ, 4.5 ವರ್ಷಗಳ ಕಾಲ ಪಾರ್ಟಿಯ ಅಧ್ಯಕ್ಷನಾಗಿ ಹಿರಿಯರ ಅಪೇಕ್ಷೆ ಮತ್ತು ನಂಬಿಕೆಗೆ ಸರಿಯಾಗಿ ಕೆಲಸವನ್ನು ಮಾಡಿದ್ದೇನೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಕಾರ್ಯಕರ್ತರು ಮತ್ತು ಈ ಕ್ಷೇತ್ರದ ಜನ ನನಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಪಾರ್ಟಿಯ ಎಲ್ಲ ಹಿರಿಯರು, ಹಿಂದೆ ನಾನು ಲೋಕಸಭಾ ಸದಸ್ಯನಾದಾಗ ಪ್ರಾರಂಭದಲ್ಲಿ ವೆಂಕಯ್ಯ ನಾಯ್ಡು ಅವರು, ನಿತಿನ್ ಗಡ್ಕರಿ ಅವರು, ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಜನಾಥ್ ಸಿಂಗ್ ಅವರು, ಮತ್ತು ಅಮಿತ್ ಶಾ ಅವರು, ಈಗ ನಡ್ಡಾ ಅವರು, ಎಲ್ಲರೂ ನಮಗೆ ಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಪೂರ್ಣವಾಗಿರ್ತಕ್ಕಂಥ ಅವರ ಆಡಳಿತದಲ್ಲಿ 10 ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ನಾವೇನೆಲ್ಲ ಕೇಳಿದೆವೋ ಅದೆಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿ ಯೋಜನೆಗಳಾಗಿದೆ. ಆ ಮಂತ್ರಿಮಂಡಲದ ಎಲ್ಲ ಸದಸ್ಯರು ನಮಗೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನು ವೇಗ ತಗೊಳ್ಳುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇಲ್ಲಿಯ ಮತದಾರ ಬಂಧುಗಳು ನನಗೆ ಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿರೋ 15 ವರ್ಷಗಳ ಕಾಲ ಒಂದು ದೀರ್ಘಕಾಲ ಅಂತ ಅನಿಸ್ತದೆ. ಯಾಕೆಂದರೆ ಹಿಂದಿನ ಯಾವುದೇ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿರಲಿಲ್ಲ. ಹಿರಿಯರಾಗಿರ್ತಕ್ಕಂಥ ಧನಂಜಯ ಕುಮಾರ್ 12 ವರ್ಷ, ಹಿರಿಯರಾಗಿರ್ತಕ್ಕಂಥ ಜನಾರ್ದನ್ ಪೂಜಾ ಅವರು 14 ವರ್ಷಗಳ ಕಾಲ. ಇವತ್ತು ನನಗೆ 15 ವರ್ಷಗಳ ಕಾಲ ಅವಕಾಶಗಳು ಸಿಕ್ಕಿದ್ದಾವೆ. ನಾನು ಅವನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೇನೆ. ಈ ಸಂದರ್ಭಗಳಲ್ಲಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಪಾರ್ಟಿಯ ಹಿರಿಯರಿಗೆ, ಪಾರ್ಟಿಯ ಕಾರ್ಯಕರ್ತರಿಗೆ, ಮತದಾರ ದೇವರುಗಳಿಗೆ, ಇಲ್ಲಿ ಅಧಿಕಾರಿ ವರ್ಗದವರಿಗೆ, ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮಾಧ್ಯಮದ ಮಿತ್ರರು ನನಗೆ ಬಹಳ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಾನೊಬ್ಬ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವ, ಒಬ್ಬ ಬೂತ್ ಮಟ್ಟದಿಂದ ಬಂದಿರತಕ್ಕಂಥ ನಾನು ಸಂಘದ ಪ್ರಚಾರಕನಾಗಿ ಮತ್ತು BJP ಜವಾಬ್ದಾರಿಯನ್ನು ಹೊತ್ತು ಒಬ್ಬ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತು ಈ ಕೆಲಸವನ್ನು ಮಾಡ್ಕೊಂಡು ಬಂದವ. ಪಾರ್ಟಿ ಏನು ಹೇಳುತ್ತೋ ಅದನ್ನು ಮಾಡುವಂಥ ಜವಾಬ್ದಾರಿ ನಂದು. ನನಗೆ ಇವತ್ತು 15 ವರ್ಷಗಳ ಕಾಲ ಕೊಟ್ಟಿರುವ ಅವಕಾಶವೇ ದೊಡ್ಡದು ಅಂತ ನಾನು ತಿಳ್ಕೊಂಡವ. ಮುಂದಿನ ದಿನಗಳಲ್ಲಿ ಕಾಯ ವಾಚ ಮನಸ ಪೂರ್ವಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ದುಡಿತೇನೆ. ಪಾರ್ಟಿ ಹೇಳುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ನಮ್ಮ ಮುಂದಿನ ಗುರಿ, ನಾನೆಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ, ಮತದಾರ ದೇವರುಗಳಲ್ಲಿ ವಿನಂತಿ ಮಾಡ್ತೇನೆ, ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು, ಜಗದ್ವಂದ್ಯ ಭಾರತ ನಿರ್ಮಾಣ ಆಗಬೇಕು. ಆ ಸಂಕಲ್ಪದಿಂದ ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿ ಇವತ್ತು ಬ್ರಿಜೇಶ್ ಚೌಟ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ ಒಬ್ಬ ಯುವಕ. ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಯೋಜನೆಗಳನ್ನು ಹಾಕಿದೆವೋ ಆ ಯೋಜನೆಗಳೆಲ್ಲವನ್ನು ಪೂರ್ಣ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವರು. ಅವರಿಗೆ ನಿಮ್ಮೆಲ್ಲ ಶಕ್ತಿಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡಬೇಕು. ಅವರನ್ನು ಮತ್ತೆ ಆಯ್ಕೆ ಮಾಡಬೇಕು, ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಗೆಲ್ಲಿಸಬೇಕು. ನನಗೆ ಯಾವ ರೀತಿಯ ಸಹಕಾರಗಳನ್ನು ಕಾರ್ಯಕರ್ತರು, ಹಿರಿಯರು, ಮತದಾರರು ಕೊಟ್ಟಿದ್ದಾರೆ, ಅದೇ ಸಹಕಾರವನ್ನು ಬ್ರಿಜೇಶ್ ಚೌಟ ಅವರಿಗೂ ಕೊಡಬೇಕು. ನಾನು ಪೂರ್ಣವಾಗಿ ಅವ್ರ ಜೊತೆ ನಿಂತು ಅವರನ್ನು ಗೆಲ್ಲಿಸುವ ದೃಷ್ಟಿಯಿಂದ ಓಡಾಟಗಳನ್ನು ಮಾಡ್ತೇನೆ. ಈ ಜಿಲ್ಲೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಗೆಲ್ಲಿಸುವ ದೃಷ್ಟಿಯಿಂದ ನಮ್ಮ ಪೂರ್ಣ ಬಹುಮತವನ್ನು ಪೂರ್ಣವಾಗಿ ಅವರನ್ನು ಗೆಲ್ಲುವ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಗೆಲ್ಲುವ ದೃಷ್ಟಿಯಿಂದ ನನ್ನ ಪೂರ್ಣ ಸಮಯ, ಪೂರ್ಣ ಪರಿಶ್ರಮವನ್ನು ಹಾಕಿ ಗೆಲ್ಲುವುದಕ್ಕೆ ನನ್ನ ಪೂರ್ಣ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ಮುಂದಿನ ಲೋಕಸಭೆಯ ಚುನಾವಣೆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ, ಕಳೆದ ಬಾರಿ ನಾನು 2,75,072 ಮತಗಳ ಅಂತರದಿಂದ ಗೆದ್ದೇನೆ. ಈ ಸಾರಿ 3 ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಗೆಲ್ಲಿಸುವಂಥ ದೃಷ್ಟಿಯಿಂದ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೀನಿ. ಈಗ ತುಂಬ ಹಿರಿಯರು ಅಂದರೆ ಸದಾನಂದ ಗೌಡ ಆಗಲಿ, ಮೈಸೂರು ಪ್ರತಾಪ್ ಸಿಂಹ ಆಗಲಿ, ಹಲವರಿಗೆ ಟಿಕೆಟ್ ಈ ಸಲ ಸಹಜವಾಗಿ ಹೇಳಿದೆ ನಾನು.
ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ಯಾವಾಗಲೂ ಸರಿಯಾಗಿ ಯೋಚನೆ ಮಾಡ್ತಾರೆ, ಮಾಡಿದ್ದಾರೆ. ಬೇರೆ ಬದಲಾವಣೆಗಳು ಹೊಸಬರು ಬರಬೇಕು, ಬೇರೆ ಬೇರೆ ಎಲ್ಲರೂ ಪಾರ್ಟಿ ಕೆಲಸ ಮಾಡಲಿಕ್ಕೂ ಜನ ಬೇಕು. ಹಾಗಾಗಿ ಪಾರ್ಟಿಯ ಜವಾಬ್ದಾರಿಗಳಿಗೋಸ್ಕರ ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ಸರ್, ರಮೇಶ್ ಜಿಗಜಿಣಗಿ ಸಿದ್ದೇವ್ ಅವರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ, 70-75 ಆಗಿರೋದು. 6 ಸರಿ ಚುನಾಯಿತರ ಆಗಿರೋದು. ನೋಡಿ, ಸಂಘಟನೆ ಕಾರ್ಯ ಮಾಡೋರು ಬೇರೆ, ಚುನಾಯಿತ ಪ್ರತಿನಿಧಿಗಳಾಗೋರು ಬೇರೆ. ಕೆಲವು ಸಾರಿ ಸಂಘಟನೆ ಕಾರ್ಯಕ್ಕೆ ಬೇಕು ಅಂತ ಕೆಲವರಿಗೆ ಜವಾಬ್ದಾರಿಗಳನ್ನು ಮುಕ್ತ ಮಾಡ್ತಾರೆ. ರಾಜ್ಯ ರಾಜಕೀಯಕ್ಕೆ ನೋಡಿ, ನಾನು ಪಾರ್ಟಿಯ ಕಟ್ಟಾಳು. ಪಾರ್ಟಿ ಏನು ಹೇಳುತ್ತಾ ಅದು ಮಾಡ್ತೆ. ನಾನು ವಾಜಪೇಯಿ ಅವರು ಹೇಳಿದಾಗೆ ನಮಗೆ ಯಾವ ಹುದ್ದೆ ಅನ್ನುವಂಥದ್ದು ಸಾಯುವವರೆಗೆ ಇರುವಂಥದ್ದು ಕಾರ್ಯಕರ್ತ.